ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಪ್ರೇಮಾ ಶಂಕರ್ ವ್ಲಾಗ್ಸ್. ಹೋಪ್ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಯಾವಾಗಲೂ ಅದೇ ಥರ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ಎಲ್ರದ್ದು ಕೂಡ ವರಮಹಾಲಕ್ಷ್ಮಿ ಹಬ್ಬ ತುಂಬಾನೇ ಚೆನ್ನಾಗಾಯ್ತು ಅನ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಹೇಗಾಯ್ತು ಅಂತ ಹೇಳಿ ಆಲ್ರೆಡಿ ನಾನು ಒಂದೆರಡು ಮೂರು ಶಾರ್ಟ್ ವಿಡಿಯೋಸ್ನ ಹಾಕಿದ್ದೆ. ತುಂಬಾ ಜನ ಅಕ್ಕ ಆದಷ್ಟು ಬೇಗ ಲಾಂಗ್ ವಿಡಿಯೋನ ಹಾಕಿ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ. ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು, ಹಾಗೆ ಹಬ್ಬ ಹೇಗಾಯ್ತು ಅಂತ ಹೇಳಿ ಕಂಪ್ಲೀಟ್ ಆಗಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಾನು ಲಾಸ್ಟ್ ನನ್ನ ಮಾರ್ನಿಂಗ್ ಯೋಗ ರೂಟೀನ್ ವಿಡಿಯೋ ಹಾಕಿದಾಗ ಅದ್ರಲ್ಲಿ ಹೇಳಿದ್ದೆ ಅಲ್ವಾ, ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಬ್ರೇಕ್ ಮಾಡೋ ಟೈಮಲ್ಲಿ ತಗೊಳ್ಳೋಂಥ ಹೆಲ್ದಿ ಡ್ರಿಂಕ್ಸ್ ಪೌಡರ್ ರೆಸಿಪೀಸ್ನ ಶೇರ್ ಮಾಡ್ತೀನಿ ಅಂತ. ಬಟ್ ಮಧ್ಯದಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬ ಬಂದಿದ್ರಿಂದ ಮೊದಲು ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಆಲ್ರೆಡಿ ಆ ವಿಡಿಯೋನು ಕೂಡ ಶೂಟ್ ಮಾಡಾಗಿದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಅದೇ ವಿಡಿಯೋನೇ ಬರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಒಂದು ತಿಂಗಳು ಮುಂಚೆಯಿಂದನೇ ನಾವು ಹೆಣ್ಮಕ್ಳು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ಅಂದರೆ ಮನೆ ಕ್ಲೀನಿಂಗ್ ಆಗಿರ್ಬೋದು, ಅಥವಾ ಸ್ಯಾರಿ ಶಾಪಿಂಗು, ಹಾಗೆ ಡೆಕೋರೇಷನ್ಗೆ ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ತೊಗೊಂಬರೋದು. ಅದೆಷ್ಟೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅಂದ್ರೂ ಹಬ್ಬದ ಹಿಂದಿನ ದಿನವೂ ಮತ್ತು ನಾವು ಮಾರ್ಕೆಟಿಗೆ ಹೋಗಲೇಬೇಕಾಗತ್ತೆ. ಹೂವು, ಹಣ್ಣು, ಕಾಯಿ ಇದನ್ನೆಲ್ಲ ತೊಗೊಂಬರೋದಕ್ಕಲ್ವಾ. ಹಬ್ಬದ ಹಿಂದಿನ ದಿನ ಅಂತೂ ಮಾರ್ಕೆಟ್ ಎಷ್ಟು ರಶ್ ಇರುತ್ತೆ ಅಂದರೆ ಬೆಳಿಗ್ಗೆ ನಾವು ಎಷ್ಟೇ ಬೇಗ ಹೋದರೂ ಬರೋದಕ್ಕೆ ಟೈಮ್ ಆಗೇ ಬಿಡತ್ತೆ. ಮಧ್ಯಾಹ್ನ 12 ಗಂಟೆಗೆ ನಾನು ಮಾರ್ಕೆಟಿಗೆ ಹೋಗಿದ್ದು, ಮನೆಗೆ ಬರೋಷ್ಟರಲ್ಲೇ 3 ಗಂಟೆ ಆಗಿಬಿಟ್ಟಿತ್ತು. ಯೂಶ್ವಲಿ ಪ್ರತಿ ಸಾರಿನೂ ಸಂಜೆ 5 ಗಂಟೆ ಮೇಲೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೆ. ಅಂದರೆ ಮತ್ತೊಂದು ಸಾರಿ ಸ್ನಾನ ಮಾಡ್ಕೊಂಬಂದು ಮಡಿಯಿಂದ ದೇವ್ರಿಗೆ ಏನೆಲ್ಲ ಬೇಕೋ ಅದನ್ನ ರೆಡಿ ಮಾಡಿಕೊಂಡು ಡೆಕೋರೇಷನ್ ಎಲ್ಲ ಮಾಡಿ ಒಂದು 2 ಅವರ್ಸ್ ರೆಸ್ಟ್ ಮಾಡಿ, ಅಂದರೆ ಮಲಗಿದ್ದು ಆಮೇಲೆ ಪೂಜೆ ಮಾಡ್ಕೊಳ್ತಾ ಇದ್ದೆ. ಬಟ್ ಈ ಸಾರಿ ಪೂಜೆ ಟೈಮಿಂಗ್ ಸ್ವಲ್ಪ ಬೇಗನೆ ಬಂದಿದ್ರಿಂದ ನಾನು ಪ್ರಿಪ್ರೇಷನ್ನ ಸ್ವಲ್ಪ ಬೇಗ ಮಾಡಿಕೊಂಡ್ರೆ 1-2 ಅವರ್ಸ್ ಮತ್ತೆ ರೆಸ್ಟ್ ಮಾಡೋದಕ್ಕಾಗತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಮಾರ್ಕೆಟಿಂದ ಬರೋದೇ ಲೇಟ್ ಆಗಿಬಿಡ್ತು. ಈ ಸ್ಮಾಲ್ ಸಿಟೀಸ್ಗಳಲ್ಲೇ ಹೀಗೆ, ಇನ್ನು ಬ್ಯಾಂಗ್ಳೂರಲ್ಲೆಲ್ಲ ಹಬ್ಬದ ಹಿಂದಿನ ದಿನ ಮಾರ್ಕೆಟ್ ಹೇಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು. ಇನ್ನು ಆಲ್ರೆಡಿ ಲೇಟ್ ಆಗಿದೆ, ಮತ್ತೆ ಇನ್ನು ಲೇಟ್ ಮಾಡೋದು ಬೇಡ ಅಂತ ಬಂದೋಳೆ ಸ್ನಾನ ಮಾಡಿಕೊಂಡು ಈ ಸರಿ ಫಸ್ಟ್ ನಾನು ಡೆಕೋರೇಷನ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಟೈಮಲ್ಲಿ, ಅಂದರೆ ಸಂಜೆ ಟೈಮಲ್ಲಿ ಹಸ್ಬೆಂಡು, ಮೈದ್ನ, ಮಕ್ಕಳು ಎಲ್ಲರೂ ಇರ್ತಾರೆ. ಸೊ ನನಗೆ ಡೆಕೋರೇಷನಿಗೆ ಏನೇ ಹೆಲ್ಪ್ ಬೇಕಂದ್ರೂ ನಾನು ತೊಗೋಬೋದು. ಅವರು ಮಲಗಿಬಿಟ್ರೆ ಆಮೇಲೆ ನಾನು ಒಬ್ಳಿಗೇ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ಎಲ್ಲ ಹಾಗೆ ಆಗಿತ್ತು. ಅದಕ್ಕೆ ಈ ಸರಿ ಫಸ್ಟ್ ಡೆಕೋರೇಷನ್ ಪಾರ್ಟ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ಈ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಹೂಗಳ ರೇಟ್ ಅಂತೂ ಡಬಲ್ ತ್ರಿಬಲ್ ಏರಿರುತ್ತೆ. ಅದಕ್ಕೆ ನಂಗೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾರ್ಕೆಟಿಂದ ತೊಗೊಂಡು ಬಂದಿರ್ತೀನಿ. ನಮ್ಮ ಸೈಡು, ಅಂದರೆ ರಾಣೆಬೆನ್ನೂರು ಸೈಡು ಈ ಟೈಮಲ್ಲಿ ಚೆಂಡು ಚೆನ್ನಾಗಿ ಸಿಗುತ್ತೆ. ಅದಕ್ಕೆ ಶಂಕರು ಹಬ್ಬದ ಹಿಂದಿನ ದಿನ ಹೊಲಕ್ಕೆ ಹೋಗಿ ಸ್ವಲ್ಪ ಚೆಂಡುನ ತೊಗೊಂಡು ಬಂದಿದ್ರು. ಮೈದ್ನ ಮತ್ತು ಶಂಕರ್ ಇಬ್ಬರು ಸೇರಿಕೊಂಡು ನನಗೆ ಅದನ್ನು ಪೋಣಿಸ್ಕೊಟ್ರು. ನಾನು ಇವನ್ ಡೆಕೋರೇಷನಲ್ಲೂ ಅದನ್ನು ಯೂಸ್ ಮಾಡಿದ್ದೀನಿ. ಹಾಗೆಯೇ ಬಾಕ್ಲಿಗೆ ತೋರಣ ಅದನ್ನೆಲ್ಲ ಕಟ್ಟೋದಕ್ಕೂ ಯೂಸ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಡೆಕೋರೇಷನ್ ಪಾರ್ಟ್ ಎಲ್ಲ ಮುಗಿಸಿ ಫಸ್ಟು ಮಕ್ಕಳಿಗೆ ಊಟ ಮಾಡಿಸಿ ಅವರನ್ನು ಮಲಗಿಸಿ ಆಮೇಲೆ ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿವರೆಗೂ ನಾನು ಏನು ತಿಂದಿಲ್ಲ, ಯಾಕೆಂದರೆ ಮಡಿಯಿಂದ ಮಾಡ್ತಾ ಇರೋದಲ್ವಾ. ಸೊ ಮೇನು ಪೂಜೆಗೆ ಬೇಕಾಗಿರುವಂಥ ಮಡಿಲಕ್ಕಿ, 16 ಗಂಟಿನ ಕಂಕಣದ ದಾರ, ಹಾಗೆ ತಾಳಿ ಬೊಟ್ಟು, ಈ 3 ರೆಡಿ ಆಗಿಬಿಟ್ರೆ ಆಮೇಲೆ ಉಳಿದಿದ್ದನ್ನು ಆರಾಮಾಗಿ 1 by 1 ಮಾಡ್ತಾ ಹೋಗ್ಬೋದು ಅಂತ ಹೇಳಿ ಫಸ್ಟ್ ನಾನು ಈ 3ನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಡಿಲಕ್ಕಿನಲ್ಲಿ ನಾನು ಏನೇನೆಲ್ಲ ಇಡ್ತೀನಿ ಅಂತ ಲಾಸ್ಟ್ ವಿಡಿಯೋನಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ. ತುಂಬ ಜನ ಅಕ್ಕ ನಾವು ಪ್ರತಿ ಸಾರಿನೂ ಪೂಜೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ವಿಡಿಯೋ ನೋಡಿಕೊಂಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಅದನ್ನು ಕೇಳಿ ತುಂಬಾ ಖುಷಿ ಆಯಿತು. ನಾವು ಎಷ್ಟೇ ಪರ್ಫೆಕ್ಟ್ ಆಗಿದ್ದೀವಿ ಅಂದ್ರೂ ಪೂಜೆ ಟೈಮಲ್ಲಿ ಆ ಗಡಿಬಿಡಿನಲ್ಲಿ ಏನಾದರೂ ಒಂದು ಮರೆತು ಹೋಗ್ತಾನೆ ಇರುತ್ತೆ ಅಲ್ವಾ. ಈ ಥರ ಒಂದು ರೆಫರೆನ್ಸ್ ವಿಡಿಯೋ ಇದ್ದರೆ ಪೂಜೆ ಮಾಡೋದಕ್ಕಿಂತನೂ ಮುಂಚೆ ಒಂದು ಸಾರಿ ಅದನ್ನು ನೋಡಿದ್ರು ಸಾಕು, ಯಾವುದು ಮಿಸ್ ಆಗೋ ಚಾನ್ಸೇ ಇರೋದಿಲ್ಲ. ನಾನು ಕೂಡ ಅಷ್ಟೇ,
ಹಬ್ಬದ ಹಿಂದಿನ ದಿನ ಮರೀದೆ ನಾನು ಈ ವಿಡಿಯೋನ ನೋಡ್ತೀನಿ. ಯಾಕಂದ್ರೆ ಇದ್ರಲ್ಲಿ ನಾನು ಕಂಪ್ಲೀಟ್ ಆಗಿ ಏನೆಲ್ಲ ಮಾಡ್ತೀನಿ ಅಂತ ಎಕ್ಸ್‌ಪ್ಲೈನ್ ಮಾಡಿದ್ದೀನಿ. ಸೊ ದಟ್ ನನಗೂ ಯಾವ್ದು ಮಿಸ್ ಆಗೋದಿಲ್ಲ ಅಂತ ಹೇಳಿ. ಹಾಗೆ ನನ್ನ ವರಮಹಾಲಕ್ಷ್ಮಿ ವಿಡಿಯೋಸ್‌ನ ನೋಡಿರೋರು ತುಂಬಾ ಜನ "ಅಕ್ಕ ಅಂಗನೂಲ್ ಅಂದ್ರೆ ಏನು?" ಅಂತ ಕೇಳ್ತಾ ಇದ್ರಿ. ಸೊ ಅಂಗನೂಲ್ ಅಂದ್ರೆ ಏನಿಲ್ಲ, ನನ್ಗೆ ಬೇರೆ ಕಡೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಹೆಣ್ಮಕ್ಳಿಗೆ ಉಡಿ ಕೊಡುವಾಗ ಅಥವಾ ಹೆಣ್ಣು ದೇವ್ರ ಪೂಜೆ ಮಾಡುವಾಗ ಈ ಅಂಗನೂಲನ್ನ ಯೂಸ್ ಮಾಡ್ತೀವಿ. ಅಂಗನೂಲ್ ಅಂದ್ರೆ 5 ಎಳೆ ಅಥವಾ 9 ಎಳೆ ದಾರ ಇರುತ್ತೆ ಅಲ್ವಾ, ಅದನ್ನ ಕಟ್ ಮಾಡಿ ಮೇನ್ ಆಗಿ ಹೆಣ್ಮಕ್ಳಿಗೆ ಉಡಿ ತುಂಬುವಾಗ ಕೊರಳಲ್ಲಿ ಹಾಕ್ತಾರೆ. ಈವನ್ ದೇವರಿಗೂ ಕೂಡ ನಾವ್ ಇದನ್ನ ಕೊಡ್ತೀವಿ. ಹಾಗಾಗೇನೆ ಮಡಿಲಕ್ಕಿನಲ್ಲೂ ಕೂಡ ಚಿಕ್ಕದಾಗಿ ನಾನು ಹಾರ ಮಾಡಿ 2 ಈ ಅಂಗನೂಲನ್ನ ಇಟ್ಟಿದ್ದೀನಿ. ಇವತ್ತು ಪೂರ್ತಿ ನಮ್ಮ ಮನೆಯಲ್ಲಿ ಈ ರೀತಿ ದೇವರ ಹಾಡುಗಳೇ, ಭಕ್ತಿ ಗೀತೆಗಳನ್ನು ಕೇಳ್ತಾ ಪೂಜೆಗೆ ರೆಡಿ ಮಾಡಿದಾಗ ಏನೋ ಒಂದು ರೀತಿ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ, ನೆಮ್ಮದಿ ಅನಿಸುತ್ತೆ. ಸೊ ನಮ್ಮಲ್ಲೂ ಏನೋ ಒಂದು ರೀತಿ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ಪೂಜೆ ಮಾಡೋದಕ್ಕೆ ಮೇಯ್ನಾಗಿ ನಮಗೆ ಬೇಕಾಗಿರೋದೇ ಈ ಪಾಸಿಟಿವ್ನೆಸ್ಸು. ನಾನಿಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರೆ ಅತ್ತೆ ಆಲ್ರೆಡಿ ಪೂಜೆಗೆ ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ತೊಳೆದಿಟ್ಟಿದ್ರು. ಸರಿ ಉಳಿದಿದ್ದನ್ನೆಲ್ಲ ನಾನು ರೆಡಿ ಮಾಡ್ಕೊಳ್ತೀನಿ, ಹೇಗಿದ್ರು ನನ್ಗೆ ಆಲ್ರೆಡಿ ಟೈಮ್ ಆಗ್ತಾ ಬಂತು, ನಾನು ಮಲ್ಗಲ್ಲ, ನೀವು ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿ ಅವರನ್ನು ಮಲ್ಗೋದಕ್ಕೆ ಕಳಿಸಿ ನಾನು ಉಳಿದಿದ್ದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಿಂದಿನ ದಿನನೇ ನಾನು ಈ ರೀತಿ ಪೂಜೆಗೆ ಬೇಕಾಗಿರೋ ಎಲ್ಲದನ್ನು ಕೂಡ ಟೇಬಲ್ ಮೇಲೆ ರೆಡಿ ಇಟ್ಟಿರ್ತೀನಿ. ಪೂಜೆ ಮಾಡೋ ಟೈಮಲ್ಲಿ ಜಸ್ಟ್ ಅದನ್ನ ತಗೊಂಡು ಪೂಜೆ ಮಾಡೋ ಥರ ರೆಡಿ ಇಟ್ಕೊಂಡ್ಬಿಟ್ರೆ ಯಾವುದು ಮಿಸ್ ಆಗಲ್ಲ, ಗಡಿಬಿಡಿ ಆಗಲ್ಲ ಅಂತ. ಹಾಗೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಒಂದು ಹೊಸದನ್ನು ತಗೋಬೇಕು ಅಂತ ನಾನು ಅನ್ಕೊಂಡಿರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬ ಆಗಿ ನೆಕ್ಸ್ಟ್ ಮಂತಿಂದನೇ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇವಿಂಗ್ಸನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತೀನಿ. ಸೊ ದಟ್ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ತಗೊಳ್ಳೋದಕ್ಕಾಗತ್ತೆ ಅಂತ. ಸೊ ಅದೇ ಸೇವಿಂಗ್ಸಿಂದ ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಇಯರಿಂಗ್ ನ ತಗೊಂಡಿದ್ದೀನಿ. ಮೇನ್ ಆಗಿ ಮನೆಯಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪನಾದ್ರೂ ಸೇವಿಂಗ್ಸ್ ಮಾಡೋ ಅಭ್ಯಾಸ ಇರಬೇಕು, ಅದು ಕಷ್ಟ ಕಾಲದಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಈ ರೀತಿ ಸೇವಿಂಗ್ ಮಾಡೋ ಅಭ್ಯಾಸನ ಇಟ್ಕೊಂಡಿದ್ದೀನಿ. ಈವನ್ ನನ್ನ ಮಕ್ಳಿಗೂ ನಾನು ಈ ಅಭ್ಯಾಸನ ಬೆಳೆಸ್ತಾ ಇದ್ದೀನಿ. ಅಂದ್ರೆ ಅವರಿಗೆ ಅಂತಾನೆ ಕೈಯಲ್ಲಿ ದುಡ್ಡು ಕೊಡೋದಲ್ಲ, ನಾರ್ಮಲ್ ಆಗಿ ಮನೆಯಲ್ಲಿ ಉಳಿದಿರೋಂಥ ಚೇಂಜ್ಗಳನ್ನಾಗಿರ್ಬೋದು ಅಥವಾ ಅವ್ರಿಗೆ ಏನಕ್ಕಾದ್ರೂ ತಿನ್ನೋದಕ್ಕೆ ಅಂತ ಕೊಟ್ಟಾಗ ಅದರಲ್ಲಿ ಸ್ವಲ್ಪ ಎತ್ತಿಡೋ ಅಂತ ಅಭ್ಯಾಸನ ಮಾಡಿಸಿದ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ. ಸೊ ಹಾಗಾಗಿ ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಟೈಮ್ ಹೇಗೋಯ್ತು ಅಂತಾನೂ ಗೊತ್ತಾಗ್ಲಿಲ್ಲ. 12 ಗಂಟೆ ಆಗೇ ಬಿಟ್ಟಿತ್ತು. ಇನ್ನು ಮಲ್ಗಿದ್ರೆ ಮತ್ತೆ ಎದ್ದು ನಾವು ಕರೆಕ್ಟ್ ಟೈಮಿಗೆ ಪೂಜೆನೆಲ್ಲ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಹಾಗೆ ಮನೆಯೆಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಹೊರಗಡೆ ಬಾಕ್ಲು ತೊಳೆದು ರಂಗೋಲಿನೂ ಕೂಡ ಹಾಕಿದೆ. ಲಾಸ್ಟ್ ರೀಲಲ್ಲಿ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಿದ್ದೆ ಇಲ್ದೇನೆ ಪೂಜೆ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಅಂತ ಕೇಳಿದ್ದೆ. ತುಂಬ ಜನ ಕಮೆಂಟ್ ಮಾಡಿದ್ರಿ, ಅಕ್ಕ ಹೌದು ಈ ಸರಿ ನಾವು ನಿದ್ದೆ ಮಾಡಿಲ್ಲ, ಕಂಪ್ಲೀಟ್ ಹೋಲ್ ನೈಟ್ ಎದ್ದಿದ್ವಿ ಅಂತ ಹೇಳಿ. ಆವಾಗ ಅನಿಸ್ತು ನಮ್ಗೆ ಹೆಣ್ಮಕ್ಳಿಗೆ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಪೂಜೆ ಮಾಡಬೇಕು ಅಂತ ಇದ್ರೆ ಹೋಲ್ ನೈಟೇ ನಿದ್ದೆ ಬರಲ್ಲ ಅಂತ. ಯಾಕಂದ್ರೆ ಅಷ್ಟು ಜನ ಕಮೆಂಟ್ ಮಾಡಿದ್ರಿ. ಸೊ ಹೋಲ್ ನೈಟ್ ಎದ್ದಿದ್ದು ಇಷ್ಟೆಲ್ಲ ಸರ್ಕಸ್ ಮಾಡಿ ಬೆಳಿಗ್ಗೆ ಅನ್ಕೊಂಡಿರೋ ಟೈಮ್ಗೆ ಅಂದ್ರೆ ಆ ಕರೆಕ್ಟ್ ಟೈಮಿಗೆ ಪೂಜೆ ಮುಗಿದ್ಬಿಟ್ರೆ ಮನ್ಸಿಗೆ ಎಷ್ಟು ಸಮಾಧಾನ ಅನ್ಸುತ್ತೆ ಅಲ್ವಾ. ಹೊರಗಡೆ ರಂಗೋಲಿ ಎಲ್ಲ ಹಾಕಿ ಬಂದು ಈಗ ತಾಯಿಗೆ ಸೀರೆ ಉಡ್ಸೋದಕ್ಕೆ ಸೀರೆನ ನೆರಿಗೆ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಯೂಶಲಿ ಚಾಪೆ ಮೇಲ್ಗಡೆ ಸೀರೆನ ಹಾಕಿ ನೆರಿಗೆ ಮಾಡೋದು ಸ್ವಲ್ಪ ನನಗೆ ಕಷ್ಟ ಅನ್ಸುತ್ತೆ. ಹಾಗಾಗಿ ಕೈಯಲ್ಲೇನೆ ನೆರಿಗೆ ಮಾಡಿಕೊಂಡು ಒಂದು ಕಡೆ ಹ್ಯಾಂಗ್ ಮಾಡಿ ನೀಟಾಗಿ ನೆರಿಗೆಗಳನ್ನೆಲ್ಲ ಜೋಡಿಸ್ಕೊಂಡು ಸ್ವಲ್ಪ ಸ್ಟ್ರೈಟ್ನರಿಂದ ಪ್ರೆಸ್ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಈಸಿ ಅನ್ಸುತ್ತೆ ನನಗೆ ಈ ಮೆಥಡು. ಇದನ್ನೆಲ್ಲ ಮುಗಿಸ್ಕೊಂಡು ಗ್ಯಾಸ್ನು ಕೂಡ ನೀಟಾಗಿ ಒರೆಸ್ಕೊಂಡು ಅದಕ್ಕೂ ಪೂಜೆಗೆ ರೆಡಿ ಮಾಡಿ ಇಟ್ಟೆ. ಇನ್ನು ಸ್ನಾನ ಮಾಡ್ಕೊಂಡು ಬಂದು ಮೊದಲು ಮನೆ ದೇವ್ರ ಪೂಜೆನ ಮಾಡ್ಕೊಂಡ್ಬಿಡ್ತೀನಿ ನಾನು. ಮನೆ ದೇವ್ರ ಪೂಜೆ ಜೊತೆಗೆ ಗ್ಯಾಸ್ ಪೂಜೆನೂ ಆಗಿಬಿಟ್ರೆ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ನಂಗೆ ಆಮೇಲೆ ಈಸಿ ಆಗುತ್ತೆ ಅಂತ. ಯಾಕೆಂದರೆ ಮನೇಲಿ ಯಾವುದೇ ಪೂಜೆ ಮಾಡೋದಕ್ಕಿಂತ ಮುಂಚೆ ಮೇಯ್ನ್ ಆಗಿ ನಮ್ಮ ಮನೆ ದೇವ್ರ ಪೂಜೆ ಮಾಡಿ ಆಮೇಲೆ ಬೇರೆ ಪೂಜೆಗಳನ್ನು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಫಸ್ಟ್ ಈ ರೀತಿ ಮಾಡ್ತೀನಿ. ಇನ್ನು ಪೂಜೆ ಮಾಡೋದಕ್ಕಿಂತ ಮುಂಚೆ ಮನೆಗೆ ಹಾಗೆ ಪೂಜೆಗೆ ರೆಡಿ ಮಾಡ್ಕೊಂಡಿರೋಂಥ ಎಲ್ಲ ಐಟಮ್ಸ್ಗೂ ಕೂಡ ಸ್ವಲ್ಪ ಗಂಜಲನ ಸಿಂಬಿಡಿಸ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಪೂಜೆಗೆ ಅಂತ ತಂದಿರೋ ಹಣ್ಣು ಕಾಯಿ ಹೂವು ಎಲ್ಲರೂ ಮುಟ್ಟಿರ್ತಾರಲ್ವ. ಹಾಗಾಗಿ ನಾವು ಪೂಜೆ ಮಾಡೋದಕ್ಕಿಂತ ಮುಂಚೆ ಒಂದ್ಸಾರಿ ಈ ರೀತಿ ಗಂಜಲ ಸಿಂಬಿಡಿಸ್ಕೊಂಡು ಪೂಜೆ ಮಾಡಿದ್ರೆ ಮನ್ಸಿಗೆ ಒಂದು ರೀತಿ ನೆಮ್ಮದಿ ಅಂತ.
ಇನ್ನು ಮನೆ ದೇವ್ರ ಪೂಜೆ ಎಲ್ಲ ಆಯಿತು. ಹಾಗೆ ಇಲ್ಲೂ ಪೂಜೆಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಸೊ ಅದಕ್ಕೆ ಈಗ ಫಸ್ಟ್ ಅತ್ತೆ ಹತ್ರ 16 ಗಂಟಿಂದು ವ್ರತದ ದಾರನ ಕಟ್ಟಿಸ್ಕೊಂಡು ಆಮೇಲೆ ಹೊರಗಡೆ ಹೋಗಿ ಗಂಗಮ್ಮನ ಪೂಜೆ ಮಾಡ್ಕೊಂಡು ಬಂದು ಅದೇ ಕೊಡಾನೇ ಇಲ್ಲಿ ಇಟ್ಟು ಈಗ ಅದಕ್ಕೆ ಸೀರೆನೆಲ್ಲ ಉಡಿಸಿ ರೆಡಿ ಮಾಡಿ ವರಮಹಾಲಕ್ಷ್ಮಿ ಪೂಜೆನ ಮಾಡ್ತೀನಿ. ಸೊ ಲಾಸ್ಟ್ ನಾನು ವರಮಹಾಲಕ್ಷ್ಮಿ ವ್ರತ ಹೇಗೆ ಮಾಡೋದು ಅಂತ ಹೇಳಿ ವಿಡಿಯೋ ಹಾಕಿದ್ದೀನಲ್ವಾ, ಅದರಲ್ಲಿ ನಾನು ಏನೇನೆಲ್ಲ ಪ್ರೋಸೆಸ್ನ ಫಾಲೋ ಮಾಡ್ತೀನಿ ಅಂತ ಡೀಟೇಲಾಗಿ ಹೇಳಿದ್ದೀನಿ. ಸೊ ಹಾಗಾಗಿ ಇಲ್ಲಿ ನಾನು ಅದನ್ನೆಲ್ಲ ಕೂಡ ತೋರ್ಸೋದಕ್ಕೆ ಹೋಗ್ತಾ ಇಲ್ಲ. ಸೊ ಕೊಡನ ತಂದು ಫಸ್ಟ್ ಅದಕ್ಕೆ ನೀಟಾಗಿ ಸೀರೆನೆಲ್ಲ ಉಡಿಸಿ ಕಳಸದಲ್ಲಿ ಹಾಕುವಂಥ ಪದಾರ್ಥಗಳನ್ನೆಲ್ಲ ಹಾಕಿ ಮೇನ್ ಆಗಿ ತಾಯಿಗೆ ಗೆಜ್ಜೆ ವಸ್ತ್ರ ಹಾಗೇನೆ ಹೂವಲ್ಲಿ ಘಮ ಜಾಸ್ತಿ ಇರುವಂಥ ಹೂವಿನ ಹಾರನ ಹಾಕಿ ಈ ರೀತಿ ಅಲಂಕಾರನ ಮಾಡ್ತಾ ಇದ್ದೀನಿ. ಆದರೆ ಈ ಸಾರಿ ಸ್ವಲ್ಪ ನನಗೆ ಬೇಜಾರಾಗಿದ್ದ ವಿಷಯ ಏನು ಅಂದರೆ, ಕಳಸನ ಒಂದ್ಸರಿ ತುಂಬಿದ್ಮೇಲೆ ನೆಕ್ಸ್ಟ್ ನಾವು ಆ ಕಳಸನ ವಿಸರ್ಜನೆ ಮಾಡೋವರೆಗೂ ಅದು ಸ್ವಲ್ಪನೂ ಅಲ್ಲಾಡಬಾರ್ದು, ಅಂದರೆ ತಾಯಿ ಪ್ರತಿಷ್ಠಾಪನೆ ಆಗಿರುತ್ತೆ ಅಂತ ಹೇಳ್ತಾರಲ್ವಾ. ಬಟ್ ಈ ರೀತಿ ಕಳಸನ ಕೂರಿಸಿ ಆಮೇಲೆ ಅದಕ್ಕೆ ಸೀರೆನ ಉಡಿಸಿ ಒಡವೆಗಳನ್ನು ಹಾಕಿ ಹಾರ ಹಾಕುವಾಗ ಗೊತ್ತಿಲ್ಲದೇನೆ ಕೆಲವೊಂದ್ಸಾರಿ ಕೈ ತಗಲಿ ಅದು ಅಲ್ಲಾಡ್ಬಿಡುತ್ತೆ. ನನಗೆ ಈ ಸಾರಿ ಪೂಜೆಗೆ ರೆಡಿ ಮಾಡುವಾಗ ಹಾಗೆ ಆಯಿತು. ಅದಕ್ಕೆ ಆವಾಗಲೇ ಡಿಸೈಡ್ ಮಾಡಿಕೊಂಡೆ ನೆಕ್ಸ್ಟ್ ಟೈಮ್ ಇದೇ ಥರ ಕಳಸ ಕೂರಿಸಿ ಅದಕ್ಕೇನೆ ಪೂಜೆ ಮಾಡೋದು ಬೇಡ, ನಮ್ಮ ಮನಸ್ಸಿನ ಖುಷಿಗೋಸ್ಕರ ತಾಯಿಗೆ ಹೇಗೆಲ್ಲ ಅಲಂಕಾರ ಮಾಡಬೇಕು ಆ ರೀತಿ ಮೊದಲು ಒಂದು ಅಲಂಕಾರನ ಮಾಡಿಟ್ಟು ಅದ್ರ ಮುಂದ್ಗಡೆ ನಾನು ನಾರ್ಮಲ್ ಆಗಿ ಹೇಗೆ ಪ್ರೊಸೀಜರ್ನ ಫಾಲೋ ಮಾಡ್ತೀನೋ ಗಂಗಮ್ಮನ ಪೂಜೆ ಮಾಡ್ಕೊಂಡ್ಬಂದು ಕಳಸ ಕೂರಿಸಿ ಆ ರೀತಿ ಆ ಐಡಲ್ ಮುಂದ್ಗಡೆ ಕಳಸನ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಯೂಶಲಿ ನಾವು ಹೋಳಿಗೆ ಮಾಡುವಾಗ ಮೈದಾ ಹಿಟ್ಟನ್ನೇ ಯೂಸ್ ಮಾಡ್ತೀವಿ ಅಲ್ವಾ. ನಾನು ಕೂಡ ಮೈದಾ ಹಿಟ್ಟಲ್ಲೇ ಮಾಡ್ತಾ ಇದ್ದೆ, ಬಟ್ ಆದಷ್ಟು ನಮ್ಮ ಮನೆಯಲ್ಲಿ ಮೈದಾನ ಅವಾಯ್ಡ್ ಮಾಡಿದ್ದೀವಿ. ಬಟ್ ಹೋಳಿಗೆಗೆ ಆಪ್ಷನ್ ಇಲ್ಲ ಅಂತ ಹೇಳಿ ಅದನ್ನೇ ಯೂಸ್ ಮಾಡ್ತಾ ಇದ್ದೆ. ಬಟ್ ಫಸ್ಟ್ ಟೈಮು ಗೋಧಿ ಹಿಟ್ಟಲ್ಲಿ ಹೋಳಿಗೆ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿತ್ತು. 3/4 ಕಪ್ಪು ಗೋಧಿ ಹಿಟ್ಟಿಗೆ 1/4 ಕಪ್ಪಷ್ಟು ಹೋಳಿಗೆ ರವೆನ ಹಾಕಿ ಚೆನ್ನಾಗಿ ಇದನ್ನು ಹೋಳಿಗೆಗೆ ಹಿಟ್ಟನ್ನು ಹೇಗೆ ನಾದ್ತೀವೋ ಅದೇ ಥರ ನಾದಿಟ್ಟಿದ್ದೆ. ಯೂಶಲಿ ಅರಶಿನ ಹಾಕಿ ನಾದ್ತಾ ಇದ್ದೆ, ಬಟ್ ಇವತ್ತು ಅರ್ಜೆಂಟಲ್ಲಿ ಅರಶಿನನೇ ಹಾಕಿರಲಿಲ್ಲ. ಸೊ ಲಾಸ್ಟಲ್ಲಿ ಮಿಕ್ಸ್ ಮಾಡುವಾಗ ಅರಿಶಿನ ಹಾಕೊಂಡಿದ್ದೀನಿ, ಹಾಗಾಗಿ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಸ್ವಲ್ಪ ಅರಿಶಿನ ಕಾಣ್ತಾ ಇತ್ತು. ಇನ್ನು ಅದು ಬಿಟ್ಟರೆ ನಾರ್ಮಲ್ ಹೋಳಿಗೆ ಹೇಗೆ ಮಾಡ್ತೀವೋ ಈ ಹಿಟ್ಟಲ್ಲೂ ಅದೇ ಥರನೇ ಮಾಡಿದ್ದು. ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ಬಂದಿದೆ ಅಂತ. ಇನ್ನು ಆಲ್ಮೋಸ್ಟ್ 1 ವರ್ಷನೇ ಆಯಿತು ಅನಿಸುತ್ತೆ ಈ ರೋಟಿ ಮೇಕರ್ನ ತೊಗೊಂಡು. ಇದನ್ನು ತೊಗೊಂಡಾಗಿಂದನೂ ಹೋಳಿಗೆನ ನಾನು ಇದರಲ್ಲೇ ಮಾಡೋದು. ಪರಾಟ ಆಗಲಿ ಹೋಳಿಗೆ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಜೋಳದ ರೊಟ್ಟಿ ಮತ್ತು ಚಪಾತಿ ಎಲ್ಲ ಮಾಡುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕೆಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚೇನೆ ಮಾಡಬೇಕು, ಹಾಗೆಯೇ ಹಿಟ್ಟು ಸ್ವಲ್ಪ ತೆಳ್ಳಗೆ ಇರಬೇಕು, ಆವಾಗ ಮಾತ್ರ ಇದರಲ್ಲಿ ಚೆನ್ನಾಗಿ ಬರೋದು. ಪರಾಟ ಹೋಳಿಗೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇದನ್ನು ನಾವು ಗೋಧಿ ಹಿಟ್ಟಲ್ಲಿ ಮಾಡಿದ್ದೀವಿ ಅಂತಲೂ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ನಾರ್ಮಲ್ ಮೈದಾ ಹಿಟ್ಟಿನ ಹೋಳಿಗೆ ಹೇಗಿರುತ್ತೋ ಅದೇ ತರಾನೇ ಇದೆ. ಇದಕ್ಕೆ ಸ್ವಲ್ಪ ಬಿಸಿ ಬಿಸಿ ತುಪ್ಪ ಹಾಲು ಹಾಕೊಂಡು ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಬಟ್ ಇದನ್ನ ಸ್ಟೋರ್ ಮಾಡಿಟ್ರೆ ಅಷ್ಟಾಗಿ ಚೆನ್ನಾಗಿರಲ್ಲ ಅನ್ನೋದು ನನ್ನ ಒಪಿನಿಯನು. ಯಾಕೆಂದ್ರೆ ನಾನು ಯಾವಾಗಲೂ ಹೋಳಿಗೆ ಮಾಡ್ಕೊಂಡ್ರು ಜಸ್ಟ್ ಅವತ್ತಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿರ್ತೀನಿ. ಇನ್ನು ನಾನು ಪ್ರತಿ ವಿಡಿಯೋನಲ್ಲೂ ಹೇಳೋ ಥರ ಕ್ಲೀನ್ ಆ್ಯಸ್ ಯು ಗೋ. ಅಡುಗೆ ಆದ ತಕ್ಷಣ ಇಮಿಡಿಯೇಟಾಗಿ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಅಡುಗೆ ಮನೆಗೆ ಬಂದಾಗ ಆ ಗಲೀಜೆಲ್ಲ ನೋಡಿ ಹಿಂಸೆ ಆಗಲ್ಲ. ಮತ್ತೊಂದು ಸಾರಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲಪ್ಪ ಅನ್ನೋ ಟೆನ್ಷನ್ ಇರೋದಿಲ್ಲ. ನೆಕ್ಸ್ಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಆದ ತಕ್ಷಣ ಇಮಿಡಿಯೇಟಾಗಿ ಬಂದು ಈಗ ಸಂಜೆ ಮುತ್ತೈದೆಯವರನ್ನೆಲ್ಲ ಕುಂಕುಮಕ್ಕೆ ಅಂತ ಕರಿತೀವಲ್ವ, ಅವರಿಗೆ ಅಂತ ಹೇಳಿ ಉಡಿನ ರೆಡಿ ಮಾಡ್ತಾ ಇದ್ದೀನಿ. ಯೂಶಲಿ ತಾಯಿ ಮುಂದ್ಗಡೆ ಒಂದು ಸ್ವಲ್ಪ ಉಡಿನ ರೆಡಿ ಇಟ್ಟಿರ್ತೀನಿ, 5 ಅಥವಾ 9. ಅದನ್ನು ಬಿಟ್ಟು ಎಕ್ಸ್ಟ್ರಾ ಕೂಡ ಬರ್ತಾರಲ್ವ, ಸೊ ಅವರಿಗೆ ಅಂತ ಈಗ ರೆಡಿ ಮಾಡ್ತಾ ಇರೋದು. ಪ್ರತಿ ಸಾರಿನೂ ಹೆಣ್ಮಕ್ಳನ್ನ ಕುಂಕುಮಕ್ಕೆ ಅಂತ ಕರೆದಾಗ ಅವರಿಗೆ ಬ್ಲೌಸ್ ಪೀಸ್ನ ಇಟ್ಟು ಉಡಿ ಕೊಡ್ತಾ ಇದ್ದೆ. ಬಟ್ ಈ ಸಾರಿ ತುಂಬ ಸ್ಟ್ರಾಂಗ್ ಆಗಿ ಅನಿಸ್ತಾ ಇತ್ತು. ನಾವು ಕೊಟ್ಟಿರೋಂಥ ಬ್ಲೌಸ್ ಪೀಸ್ನ ಅವ್ರು ಯೂಸು ಮಾಡಲ್ಲ, ಹಾಗೆ ಮತ್ತೆ ಇನ್ನೊಬ್ರಿಗೆ ಕೊಡ್ತಾರೆ. ಸೊ ನಾವೇನಾದರೂ ಕೊಟ್ಟರೆ ಅದನ್ನು ಅವ್ರು ಯೂಸ್ ಮಾಡೋ ಥರ ಇರಬೇಕು ಅಂತ ಹೇಳಿ ಈ ಸಾರಿ ಈ ರೀತಿ ರಿಟರ್ನ್ ಗಿಫ್ಟ್ ಬ್ಯಾಗ್ಗಳನ್ನು ತರಿಸ್ಕೊಂಡಿದ್ದೆ ಮೀಶೋಯಿಂದ. ಸೊ ಈಗ ಎಲ್ಲನೂ ಕೂಡ ಅದರಲ್ಲೇ ಇಡ್ತಾ ಇದ್ದೀನಿ. ಹಾಗೆ ಲಾಸ್ಟ್ ಟೈಮು ನಾನು 2 ಬಳೆಗಳನ್ನು ಇಟ್ಟು ಕೊಟ್ಟಿದ್ದೆ. ಒಂದಿಬ್ಬರು ಕಮೆಂಟ್ ಕೂಡ ಮಾಡಿದ್ರಿ, 2 ಬಳೆಗಳನ್ನು ಕೊಡಬಾರ್ದು ಅಕ್ಕ, ಕೊಟ್ಟರೆ 5 ಕೊಡಿ ಅಥವಾ 6 ಕೊಡಿ ಅಂತ. ಸೊ ಈ ಸರಿ 5 ಬಳೆಗಳನ್ನು ಇಡ್ತಾ ಇದ್ದೀನಿ. ಸೊ ಈ ರೀತಿ ಕಂಪ್ಲೀಟ್ ಆಗಿ ಬ್ಯಾಗ್ನ ರೆಡಿ ಮಾಡಿ ಎಲ್ಲಾನು ದೇವ್ರ ಮುಂದೆ ಜೋಡಿಸಿಟ್ಟಿದ್ದೀನಿ. ಅದಾದ್ಮೇಲೆ ಮತ್ತೆ ಸಂಜೆ ತಾಯಿಗೆ ಆರತಿ ಮಾಡುವಾಗ ಸ್ವಲ್ಪ ಮತ್ತೆ ಎಕ್ಸ್ಟ್ರಾ ಪ್ರಸಾದ ಮಾಡ್ಕೊಂಡಿರ್ತೀನಿ. ಅಂದ್ರೆ ಬೆಳಿಗ್ಗೆ ಮಾಡಿದ್ದನ್ನ ಬಿಟ್ಟು ಸಂಜೆನೂ ಕೂಡ ಸ್ವಲ್ಪ ಪುಳಿಯೋಗರೆ ಮತ್ತೆ ತಾಯಿಗೆ ತುಂಬಾ ಇಷ್ಟ ಆಗಿರೋ ಅಂತ ಸಜ್ಜಿಗೆನ ಮಾಡಿರ್ತೀನಿ. ಇದನ್ನ ದೇವಿಗೆ ನೈವೇದ್ಯ ಮಾಡಿ ಸಂಜೆ ಆರತಿನ ಮುಗಿಸ್ಕೊಂಡೆ. ನಾವು ಲಕ್ಷ್ಮೀ ದೇವಿ ಪೂಜೆ ಮಾಡ್ತಾ ಇದ್ದೀವಿ ಅಂದಾಗ ನಮಗೆ ಲಕ್ಷ್ಮೀ ದೇವಿ ಜನನ ಹೇಗಾಯಿತು ಅನ್ನೋದು ಕೂಡ ಗೊತ್ತಿರಬೇಕಲ್ವಾ.
ಸೊ ನಮ್ಮಲ್ಲಿ ತುಂಬ ಜನಕ್ಕೆ ಈ ಕತೆ ಗೊತ್ತು. ಅಂದರೆ ವಿಷ್ಣು ಪುರಾಣ ಮತ್ತು ಭಾಗವತ ಪುರಾಣದ ಪ್ರಕಾರ ದೇವತೆಗಳು ಮತ್ತು ಅಸುರರು ಕ್ಷೀರಸಾಗರ ಮಂಥನ ಅಂದರೆ ಸಮುದ್ರ ಮಂಥನ ಮಾಡ್ತಾ ಇದ್ದಾಗ ಲಕ್ಷ್ಮೀ ದೇವಿಯು ಕಮಲದ ಮೇಲೆ ಉದ್ಭವವಾಗ್ತಾರೆ ಅಂತ. ಹಾಗಾಗೇನೆ ಲಕ್ಷ್ಮೀ ದೇವಿಯ ತಂದೆ ಸಮುದ್ರ ರಾಜ ಅಂತ ಹೇಳ್ತಾರೆ. ಇದು ನಮಗೆ ತುಂಬ ಜನಕ್ಕೆ ಗೊತ್ತಿರೋ ಅಂತ ಕತೆ. ಆದರೆ ಇದನ್ನ ಬಿಟ್ಟು ಗರುಡ ಪುರಾಣ, ಲಿಂಗ ಪುರಾಣ ಮತ್ತು ಪದ್ಮ ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿ ಭೃಗು ಮಹರ್ಷಿ ಮತ್ತೆ ಅವರ ಪತ್ನಿ ಖ್ಯಾತಿಯ ಮಗಳು. ಸೊ ಭೃಗು ಮಹರ್ಷಿಗಳ ಮಗಳಾಗಿರೋದ್ರಿಂದ ಈ ತಾಯಿಗೆ ಭಾರ್ಗವಿ ಅಂತ ಕೂಡ ಹೆಸರಿದೆ ಅಂತ ಹೇಳ್ತಾರೆ. ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಸಂಜೆ ಆರತಿ ಮಾಡುವಾಗ ಮಕ್ಕಳು ಅವ್ರ ಭಗವದ್ಗೀತೆ ಕ್ಲಾಸಲ್ಲಿ ಹೇಳ್ಕೊಡೋ ಶ್ಲೋಕಗಳನ್ನೆಲ್ಲ ಹೇಳಿದ್ರು. ಮಕ್ಕಳು ಮುಂದೆ ಕೂತು ಈ ಥರ ಪೂಜೆ ಎಲ್ಲ ಮಾಡಿದಾಗ ಅದನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಮುತ್ತೈದೆಯವರನ್ನು ಕರೆಸಿ ಮನೆಗೆ ಅವರಿಗೂ ಕುಂಕುಮ ಎಲ್ಲ ಕೊಟ್ಟು ನಾನು ಕೂಡ ಅವ್ರ ಮನೆಗಳಿಗೆಲ್ಲ ಹೋಗಿ ಕುಂಕುಮ ತೊಗೊಂಡು ಬಂದಿದ್ದಾಯಿತು. ಕೆಲವೊಬ್ಬರಿಗೆ ಕಂಫರ್ಟಬಲ್ ಇರಲ್ಲ ಅಲ್ವಾ ನಾವು ಈ ರೀತಿ ವಿಡಿಯೋ ಮಾಡಿದಾಗ, ಹಾಗಾಗಿ ನಾನು ಅವ್ರು ಬಂದು ಹೋಗಿದ್ದನ್ನೆಲ್ಲ ವಿಡಿಯೋ ಮಾಡಿಲ್ಲ. ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಸಂಜೆ ಆಯಿತು ಅಂದರೆ ಏನೋ ಒಂಥರ ಖುಷಿ. ಯಾಕೆಂದರೆ ಮನೆ ಹತ್ರ ಇರೋವಂಥ ಎಲ್ಲರೂ ಮನೆ ಕರಿತೀವಿ, ನಾವು ಅವ್ರ ಮನೆಗೆ ಹೋಗ್ತೀವಿ ಅಲ್ವಾ. ಪ್ರತಿದಿನ ನಮ್ಮದೇ ಕೆಲಸ ಆಗಿಬಿಟ್ಟಿರುತ್ತೆ. ಈ ಹಬ್ಬ ಮತ್ತು ಹರಿದಿನಗಳಲ್ಲೇ ಎಲ್ಲರೂ ಮೀಟ್ ಮಾಡೋದು, ಅವ್ರ ಜೊತೆ ಮಾತು ಕತೆಗಳು ಚೆನ್ನಾಗಿರುತ್ತೆ ಅಲ್ವಾ. ಬೆಳಿಗ್ಗೆ ಪೂಜೆ ಎಲ್ಲ ಆದಮೇಲೆ ಸಂಜೆ ಯಾವಾಗ ಆಗುತ್ತೆ, ಎಲ್ಲರೂ ಯಾವಾಗ ಮೀಟ್ ಮಾಡ್ತೀವಿ ಕರಿತೀವಿ ಅಂತ ಹೇಳಿ ನಾನಂತೂ ಕಾಯ್ತಾ ಇರ್ತೀನಿ. ಸರಿ, ಅವರೆಲ್ಲ ಬಂದು ಹೋಗಾದ್ಮೇಲೆ ತಾಯಿಗೆ ಕೆಂಪಾರತಿ ಮಾಡಿದೆ. ಇವತ್ತಂತೂ ತಾಯಿಗೆ ನಂದೇ ದೃಷ್ಟಿ ಆಗ್ತಾ ಇತ್ತು ಅನ್ಸುತ್ತೆ. ಸಿಂಪಲ್ ಆಗಾದರೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಡೆಕೋರೇಷನ್ ಆಗಲಿ ಹಾಗೆ ತಾಯಿನ ರೆಡಿ ಮಾಡಿರೋದಾಗಿರಲಿ. ಲಾಸ್ಟಲ್ಲಿ ಈ ವರ್ಷದ ನೆನಪಿಗೆ ಅಂತ ಒಂದಿಷ್ಟು ಫೋಟೋಸ್ಗಳನ್ನು ತಗೊಂಡ್ವಿ. ಪ್ರತಿ ವರ್ಷ ಮಕ್ಕಳು ದೊಡ್ಡವರಾದಾಗ ಹಿಂದಿನ ವರ್ಷ ಹೇಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಅಂತ ನೋಡಿದಾಗ ಅವರ ಆಟ ಖುಷಿ ಇದೆಲ್ಲ ನೋಡಿದಾಗ ನಮಗೆ ಖುಷಿ ಆಗುತ್ತೆ. ಸರಿ, ಮಕ್ಕಳು ನಗು ಜೊತೆ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ ಯು.